ನಮ್ಮ ಅಮ್ಮನ ಅಕ್ಕ ಅಖಿಲಮ್ಮನ ಹತ್ರ ಎಲ್ಲ ಹಿಂಗೆ ಹೇಳ್ತಾಳೆ. ಹಾಂ, ನನಗೇನು ಅರ್ಥ ಆಗ್ತಾ ಇಲ್ಲಲ್ಲ. ಆ ರೆಕಾರ್ಡಿಂಗ್ ಮಾಡೋದಕ್ಕೆ ನಂಗೆ ಗೊತ್ತಾಯ್ತು. ಇಲ್ಲ ಅಂತಂದಿದ್ರೆ ಹಾಂ ಏನಾಗಿರ್ಬೋದು? ಏನೈತೆ ಆ ಮನೆಯಲ್ಲಿ? ನನಗೇನು ಗೊತ್ತಾಗ್ತಾ ಇಲ್ಲ. ಮುದ್ದೆ ಅಂತಿ ಎಲ್ಲಿದ್ಲು? ಹಾಲಲ್ಲೂ ಇಲ್ಲ. ಓ, ರೂಮಲ್ಲಿ ಇರಬೇಕು. ಏನು ಮುದ್ದೆ ಅಂತಿ? ಹಾಂ, ಏನು ಆರಾಮಾಗಿ ಕೂತ್ಕೊಂಡ್ಬಿಟ್ಟಿದ್ಯಾ? ಬೇಗ ಬಂದಿದ್ದೀನಿ ನಾನು. ನಿಂಗೇನು ಖುಷಿ ಆಗಿಲ್ವಾ? ಮನೋಜ್, ಏನು ಇವತ್ತು ಇಷ್ಟು ಬೇಗ ಬಂದಿದ್ದೀರಾ? ಅಮ್ಮ ಫೋನ್ ಮಾಡಿ ಹೇಳಿದ್ರು ಊರಿಗೆ ಹೋದ್ರಲ್ಲ ಅಮ್ಮ. ಅದಕ್ಕೆ ಬೇಗ ಮನೆಗೆ ಹೋಗಪ್ಪ, ಪವಿ ಒಬ್ಬಳೇ ಇರ್ತಾಳೆ ಅಂತ ಅದಕ್ಕೆ ಬಂದೆ. ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಹಾಂ ಬೇಬಿ, ವಾಟರ್ ಬಂದ್ ಬೇಬಿ, ಏನಾಯ್ತು? ಹಾಂ ಮನೋಜ್, ನಮ್ಮ ಅಮ್ಮ ಅವ್ರಿಗೆ ನೀವು ಆ ಮನೆ ತೆಕ್ಕೊಡ್ಬೇಕಾಗಿತ್ತು. ಏಕೆ? ನೀನೇನು ಗಿಫ್ಟ್ ಕೊಟ್ಟಲ್ಲ ನನಗೆ ಅಂತ ನಾನು ಅವ್ರಿಗೆ ಗಿಫ್ಟ್ ಕೊಟ್ಟೆ. ಏನು ದೊಡ್ಡ ಮನೆ ತೆಕ್ಕೊಟ್ಟಿದ್ದೀನಾ? ಪುಟ್ಟ ಮನೆ ತಾನೇ? ಹಾಂ ಮನೋಜ್, ಆ ಮನೆಯೊಳಗೆ ಏನೋ ಪ್ರಾಬ್ಲಮ್ ಐತೆ. ನಮ್ಮಮ್ಮ ಹೇಳ್ತಾ ಇಲ್ಲ ಅಷ್ಟೇ. ಬೆಳಗ್ಗೆ ಅಖಿಲಮ್ಮ ಮಾತಾಡುವಾಗ ರೆಕಾರ್ಡಿಂಗ್ ಆಗಿದೆ. ನಾನು ಒಂಥರ ಕ್ಯೂರಿಯಾಸಿಟಿ, ಏನು ಮಾತಾಡಿದ್ರು ನಮ್ಮ ಅಮ್ಮನೂ ಅಖಿಲಮ್ಮ ಅಂತ ಹೇಳ್ಬಿಟ್ಟು ನೋಡಿದ್ರೆ ನಮ್ಮಮ್ಮ ಏನೋ ಪ್ರಾಬ್ಲಮ್ ಹೇಳ್ತಾ ಇದ್ದಾರೆ. ಅದು ನನಗೆ ಅರ್ಥ ಆಗ್ತಾ ಇಲ್ಲ. ಹೌದಾ? ಏನಂತೆ? ನಂಗೆ ಗೊತ್ತಿಲ್ಲ ಮನೋಜ್, ನಂಗೆ ಗೊತ್ತಿಲ್ಲ. ಅದೇ ಅಮ್ಮ ಹೇಳ್ತಾ ಇದ್ರು, ಮನೋಜ್ಗೂ ಪವಿಗೂ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ರು. ಏನಿರ್ಬೋದು? ಹಾಂ, ಯಾರಾದರೂ ಸತ್ತೋಗಿದ್ರಾ ಮನೆಯಲ್ಲಿ? ನಮ್ಮ ಮನೆಗೂ ಅವ್ರ ಮನೆಗೂ ದೂರ ಮನೋಜ್. ಅವ್ರ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮಮ್ಮ ನಮ್ಮಪ್ಪ ಗೊತ್ತಿರುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಅವ್ರು ಯಾರೂ ಇಲ್ಲಿ ಇರಲಿಲ್ಲ, ಎಲ್ಲ ಬೆಂಗಳೂರಲ್ಲಿದ್ದರು. ಮತ್ತೆ ಏನು ಪ್ರಾಬ್ಲಮ್ಮು? ಹೋಗೋಣ ನಾವು? ಬೇಡ ಬೇಡ, ಮತ್ತೇನಾದರೂ ಅಖಿಲಮ್ಮ ಬೇಜಾರು ಮಾಡ್ಕೊಂಡ್ರೆ? ಸರಿ, ಅಮ್ಮನಿಗೊಂದು ಫೋನ್ ಮಾಡ್ತೀನಿ ಇರು ನಾನು. ಫೋನ್ ಮಾಡಿ ಮನೋಜ್ ಏನಂತ ತಿಳ್ಕೊಳ್ಳಿ ಪ್ಲೀಸ್. ಸರಿ ಫೋನ್ ಮಾಡ್ತೀನಿ. ಹಲೋ, ಹೇಳು ಮನು. ಅಮ್ಮ, ಅತ್ತೆ ಮನೆಗೆ ಏನಕ್ಕೆ ಹೋಗಿರೋದು ನೀವು? ಸುಮ್ಮನೆ ಯಾಕಪ್ಪ? ಅಮ್ಮ, ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ಏನಂತ ಹೇಳಿಮ್ಮ. ಏನೋ ಈ ಮನೆಗೆ ತೊಂದರೆ ಐತೆ ಅಂತಂದ್ರು. ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅಂತ ಕೆಟ್ಟ ಕನ್ಸು ಬೀಳ್ತಾವಂತೆ. ಅದಕ್ಕೆ ಏನು ಅಂತ ನೋಡಕ್ಕೆ ಬಂದಿದ್ದೀರಪ್ಪ. ಬೆಳಗ್ಗೆನೇ ಬಂದ್ಬಿಡ್ತೀರಿ ಬಿಡು. ಆಗ ನಾವು ಓದ್ತಿರಲ್ಲ ದೇವಸ್ಥಾನ, ಅಲ್ಲಿ ಕರ್ಕೊಂಡೋಗಿ ಏನೋ ಪೂಜೆ ಗೀಜೆ ಮಾಡಿಸ್ಬೇಕೇನೋ, ಮಾಡ್ಸೋಣ ಬಿಡು. ಓ ಅಷ್ಟೇನಾ? ನಿದ್ದೆ ಬರ್ತಾ ಇಲ್ವಂತ? ನಿದ್ದೆ ಬರ್ತಾ ಇಲ್ಲ, ನಿದ್ದೆ ಮಾಡಿದ್ರೆ ಕೆಟ್ಟ ಕನ್ಸುಗಳು ಬೀಳ್ತಾವಂತೆ. ಏನೋ ನಾನು ಅದನ್ನ ಸರಿ ಮಾಡ್ತೀನಿ ಬಿಡಪ್ಪ, ನೀ ಏನು ಯೋಚನೆ ಮಾಡಬೇಡ. ಅಮ್ಮ, ನಾವು ಬರೋದಾ? ಬೇಡ ಬೇಡ ಬೇಡ, ನೀವ್ಯಾರು ಬರೋದೇ ಬೇಕಾಗಿಲ್ಲ. ನೀವು ಬರಲೇಬೇಡಿ ಈ ಕಡೆ ಒಂದೆರಡು ದಿವಸ. ಹಾಂ ಸರಿನಮ್ಮ, ಅಷ್ಟೇನಮ್ಮ? ಅಷ್ಟೇನಪ್ಪ, ಅಷ್ಟೇ ಇನ್ನೇನು ತೊಂದರೆ ಇಲ್ಲ. ಮನೆಗೆ ಬಂದಿದ್ಯಾ? ಇನ್ನೂ ಇಲ್ಲ? ಬಂದಿದ್ದೀನಮ್ಮ. ಸರಿನಪ್ಪ. ಏನು ಇಲ್ವಂತೆ ನಿಮ್ಮಮ್ಮ ನಿಮ್ಮಪ್ಪಗೆ ನಿದ್ದೆ ಬರ್ತಾ ಇಲ್ವಂತೆ. ನಿದ್ದೆ ಮಾಡಿದ್ರೆ ಕೆಟ್ಟ ಕನ್ಸು ಬೀಳ್ತಾ ಇದೆಯಂತೆ. ಹೌದಾ? ನಿಜನಾ? ಅಮ್ಮ ಹೇಳ್ತಾ ಇದ್ದಾರಲ್ಲ. ಹಾಂ, ನಾವು ಹೋಗೋಣ ಮನೋಜ್? ಬೇಡ ಅಂತಂದ್ರು ಅಮ್ಮ. ಬಿಡು, ಅಮ್ಮನ ನೋಡ್ಕೊತಾರೆ. ಅಮ್ಮನೂ ತಾತನೂ ಅದ್ರ ಬಗ್ಗೆ ಏನು ವರಿ ಮಾಡಬೇಡ ನೀನು. ಅವರಿಬ್ರು ಹೋಗಿದ್ದಾರೆ ಅಂದರೆ ಅದಕ್ಕೊಂದು ಪರಿಹಾರ ಕಂಡು ಹಿಡಿದೇ ಹಿಡಿತಾರೆ. ಸರಿ ಮನೋಜ್, ಆಯಿತು. ಏನಣ್ಣ? ಹಾಂ, ನೀವೇನೇನೋ ಹೇಳ್ತಾ ಇದ್ದೀರಿ, ನನಗೇನು ಅರ್ಥ ಆಗ್ತಾ ಇಲ್ಲ. ಇನ್ನೊಂದು ಅರ್ಧ ಗಂಟೆ ಅಂತ ಹೇಳ್ಕಮ್ಮ, ಆಮೇಲೆ ಅರ್ಥ ಆಗ್ತದೆ. ಅಲ್ಲಪ್ಪ ಬಸಪ್ಪ, ಈ ಮನೆಗೆ ಯಾರಿದ್ರಪ್ಪ ಮುಂಚೆನೆ? ಏನಂತ ಹೇಳಿದ? ಈ ಮನೆಗ ಹೆಣ್ರು ಗಂಡು ಒಬ್ಬ ಮಗಳಿದ್ರು. ಮಗಳನ್ನ ಮದುವೆ ಮಾಡಿ ಬೆಂಗಳೂರು ಕಳಿಸ್ಬಿಟ್ರು. ಆಮೇಲೆ ಈ ಅಮ್ಮನೂ ಈ ಅಪ್ಪನೂ ಒಂದು ದಿವಸ ಟೂರ್ ಹೋಗಿದ್ರೆ ಈ ಅಮ್ಮನೇನೋ ನದಿ ಒಳಗೆ ಬಿದ್ದು ಕಾಲು ಜಾರಿ ಸತ್ತೋದ್ಲಂತೆ. ಆಮೇಲೆ ಅಯ್ಯಪ್ಪನ ಬಂದು ಇಲ್ಲೊಂದು 2 ದಿವಸ ಇದ್ನು ಅಯ್ಯಪ್ಪನ ಊರಾಗ ಸೆಕ್ರೆಟ್ರಿ ಮಂಡಲ್ಕ. ಆಮೇಲೆ ಅದೇನಾಯ್ತೋ ಏನೋ ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡ್ಕೊಂಡು ಬೀಗ ಹಾಕೊಂಡು ಹೊರಟೋಗ್ಬಿಟ್ರು. ಆ ಅಮ್ಮನು ನದಕ್ಕೆ ಕಾಲು ಜಾರಿ ಬಿದ್ದೋದ್ಲಂತ? ನಮ್ಮ ಕಾಲು ಜಾರಿ ಬಿದ್ದೋದ್ಲಂತೆ. ಆ ಹೆಣನೂ ಸಿಕ್ಕಿಲ್ಲ, ಅಮ್ಮನ ಸತ್ತೋದ್ಲಲ್ಲ ಸಿಕ್ಕಿಲ್ಲ. ಹುಡುಕಿ ಸಾಕಾಯ್ತು, ಸಿಕ್ಕಿಲ್ಲ ಅಂತ ಸುಮ್ಮನೆ ಆಗೋದ್ರು. ತೀತಿ ಅದು ಇದು ಮಾಡಿಬಿಟ್ಟು ಸುಮ್ಮನೆ ಆಗೋದ್ರು. ಇವಾಗ ಅಮ್ಮನ ಸಮಾಧಿನೂ ಇಲ್ಲ. ಇದೊಳ್ಳೆ ಲೆಕ್ಕಾಚಾರನೇ? ಹಾಂ, ಅಲ್ಲ ಅದನ್ನು ಗೌರ್ಮೆಂಟ್ ಕೆಲಸದಾಗಿದ್ದೇನೋ, ಕೆಲಸ ಬಿಟ್ಬಿಟ್ಟು ಹೊರಟೋಗ್ಬಿಟ್ನೆ. ಅದೇನೋ ಆ ಅಮ್ಮನ ಹೋಗಿದ್ದೆ ಈ ಅಪ್ಪನ ಕಾಯಿಲೆ ಎತ್ಕೊಂಡ್ಬಿಡ್ತು ದೊಡ್ಡರೆ. ಯಾವಾಗ ನೋಡು ಕಾಯಿಲೆ. ಮುಂಚೆ ಹೆಂಗಿದ್ನು ಒಳ್ಳೆ ಗುಂಡುಕಲ್ಲಿ ಇದ್ದಂಗಿದ್ನು. ಬತ್ತ ಮನುಷ್ಯನ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗೋಗ್ಬಿಟ್ನು ನೋಡು. ಅದೇನು ಎಂಡ್ರ ಮೇಲೆ ಅದಾರಿಕೊಂಬಿಟ್ನ ಏನೋ. ಮನೆನೇ ಯಾತ ಖಾಲಿ ಮಾಡ್ಕೊಂಡು ಊರೇ ಬಿಟ್ಟು ಹೊರಟೋಗ್ಬಿಟ್ರು ಅಂತ. ನಾವು ಮನೆ ಅದೆಲ್ಲ ಬರ್ತಾರೆ ಅನ್ಕೊಂಡು ಎಲ್ಲ ಮನೋಜಪ್ಪನು ಗೌಡ್ರು ಎಲ್ಲ ಸೇರಿ ಈ ಮನೆ ತಗೊಳ್ಬಿಟ್ರಲ್ಲ ನಮ್ಕ. ನೋಡೋಣ ಏನಾಗೋದು ಏನೋ. ನೋಡೋಣ ಇರಪ್ಪ. ಯಾಕಂದರೆ ನಾವು ಸಡನ್ನಾಗಿ ಏನು ನಿರ್ಧಾರ ತಗೊಳಕ್ಕಾಗಲ್ಲ. ನೋಡೋಣ, ಅದಕ್ಕೆ ನಾವಿಬ್ಬರು ಇಷ್ಟೊತ್ತಿನಾಗೆ ಬಂದಿರೋದು. ಇವತ್ತೇನು ನಡೀತದೆ ನೋಡೋಣ. ನಮ್ಮ ಸೊಸೆನ ಬೇಡಮ್ಮ ಬಾಮ್ಮ ಇಲ್ಲಿ ಮಲ್ಕಮ್ಮ ಯಾಕೆ ಬಂದಿದ್ಯಾ ಅಂತಾನೆ ಎಂದು ಬಂದೋಳೆ ಅಲ್ಲ. ನಮ್ಮನೆ ಬರ ನೋಡ್ರಿ, ಎಂದೂ ನಮ್ಮ ಅತ್ತೆ ನಮ್ಮ ಮಾವನು ಅಂತ ಬಂದೋಳೆ ಅಲ್ಲ. ನನ್ನ ಮಗನ ಬರ್ಬೇಕಾದ್ರೆ ಬಲವಂತ ಮಾಡಿ ಕರ್ಕೊಂಬರೋನಂತೆ ಅವಳನ್ನ. ಇವಾಗ ಇದ್ದಕ್ಕಿದ್ದಂಗೆ ಬಂದ್ಬಿಟ್ಟು ಆ ರೂಮಾಗ ಮಲ್ಕೊಂತೀನಿ ಅಂತಾಳೆ. ಬೇಡಮ್ಮ ಅಂದರೂ ಕೇಳಿಲ್ಲ. ಅದು ಜ್ವರ ಬಂದು ಹಾಸ್ಪಿಟ್ಲಾಗ ಅವಳೆ. ಇವಾಗ ಏನು ಮಾಡೋದು ನೋಡಿ ದೊಡ್ಡವ್ರೆ. ಎಲ್ಲ ನಮ್ಮ ಹಣೆ ಬರ. ಆಗ ದೊಡ್ಡವ್ರೆ ಶುರುವಾಯ್ತು. ನಾನು ಒಡವೆ ನನ್ನ ಮಗಳು ಕೊಟ್ಬಿಡು ನಾನು ಒಡವೆನ. ನನಗೆ ಮೋಸ ಮಾಡ್ತೀಯ ನೀನು? ಯಾರಮ್ಮ ಅದು? ಯಾರದು? ಏನಕ್ಕೆ ಸುಮ್ಮನೆ ಬಂದು ಇಲ್ಲಿ ತೊಂದರೆ ಕೊಡ್ತಾ ಇದ್ದೀರಾ? ಹಾಂ, ಹೋಗ್ರಮ್ಮ ಆಚೆಗೆ. ಬಸಣ್ಣ, ನಾನು ಮೊನ್ನೆ ಹೇಳಿದ್ನಲ್ಲ, ಇದು ನಂದು ಮನೆ.
ನೀವು ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ನಲ್ಲ, ಯಾಕಿನ್ನ ಇಲ್ಲೇ ಇದ್ದೀರಾ? ನಾವು ದುಡ್ಡು ಕೊಟ್ಟಿದ್ದೀರಮ್ಮ, ಬಂಡವಾಳ ಹಾಕಿದ್ದೀರಿ, ಏನು ಫ್ರೀಯಾಗಿ ಏನು ಕೊಟ್ಟಿಲ್ಲ ಮನೆನಾ ನೀವು? ಹಾಂ, ನಾವೇ ಖಾಲಿ ಮಾಡ್ಕೊಂಡು ಹೋಗೋಣ? ನಾವು ಖಾಲಿ ಮಾಡ್ಕೊಂಡು ಹೋಗಲ್ಲ, ನೀನೇ ಇಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಾನು ಹೋಗಲ್ಲ. ನಾನು ಯಾಕೆ ಹೋಗ್ಲಿ? ಇದು ನಂದು ಮನೆ. ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ನಿಮ್ಗೆಲ್ಲ ಏನು ಮಾಡ್ತೀನಿ ಅಂತ ನೋಡ್ತಾ ಇದ್ರೆ. ಏನು ಮಾಡ್ತೀಯಾ? ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆಗಲ್ಲ? 15 ದಿವಸಕ್ಕೆ ನನ್ನ ಗಂಡನ ಮನೆ ಬಿಟ್ಟು ಓಡಿಸಿದ್ದೀನಿ. ನಿಮ್ಮನ್ನೆಲ್ಲ ಓಡ್ಸಕ್ಕೆ ನಂಗೆ 5 ದಿವಸ ಸಾಕು. ಓಡಿಸ್ತೀನಿ, ನೋಡ್ತಾ ಇರ್ರಿ. ಏನೋ ಭ್ರಮ್ಯಾಗ ಬದುಕ್ತಾ ಇದೆಯಾ? ನೀನು ಗಟ್ಟಿ ಅಂದರೆ ನಿಮ್ಗಿನ್ನ ಗಟ್ಟಿ ನಾವು. ಏನೂ ಮಾಡೋಕ್ಕಾಗಲ್ಲ. ಬರ್ಬೇಕಾ ನಿಮ್ಮ ಎದುರುಗ? ಬಂದ್ಬಿಡು, ಅದೆಂತ ನೋಡೇ ಬಿಡೋಣ ನಾವು. ಏನಂತ ತಕೊಂಬಂದು ಮಕ್ಕು ಹೊಡೆದ್ಬಿಡ್ತೀನಿ ನೋಡ್ಕ, ಕಾಲಾಗಿರೋಕ್ಕಿದ್ದಾಗೆ. ಎಷ್ಟು ಧೈರ್ಯ ನಿಂಕ? ಏ ಮುದಿಯಾ, ನಿನ್ಗೆ ಎಷ್ಟು ಧೈರ್ಯ? ಹಾಂ, ಫಸ್ಟ್ ಜಾಗ ಖಾಲಿ ಮಾಡ್ರಿ. ಜಾಗ ಖಾಲಿ ಮಾಡಬೇಕು. ಇಲ್ಲೇ ಇದ್ದೀರಂದ್ರೆ ಒಬ್ಬೊಬ್ಬರು ಸುಟ್ಟಾಕ್ಬಿಡ್ತೀನಿ ಅಷ್ಟೇನಾ? ಏಯ್, ಬಿಡುಕತ್ತೋ. ಇವತ್ತು ನೀನು ಸಾಯಿಸ್ಬಿಟ್ಟೆ ನಾನು ಹೋಗೋದು. ಬಿಡುಕತ್ತೋ. ನಮ್ಮ ಹತ್ರ ಹಾಕ್ತೀಯ ನೀನು ರೋಪು? ಹಾಂ, ನಮ್ಮ ಹತ್ರ ಏನು ನೀನು ಬೆಳಕಲ್ಲಿ ಬೇಯಲ್ಲ ಮೌ. ಬಾಯಿ ಕಡೆ ಬಾರ, ಈ ಕಡೆ ಹಾಕಿಲ್ಲಮ್ಮ. ಹಾಕು, ಹೇಳ್ತೀನಿ. ಮುಕ್ತಿ ಸಿಗ್ತೀರಾ? ಇಲ್ಲಿ ಇರೋರು ಪ್ರಾಣ ತಿನ್ನಕ್ಕೆ ಬಂದವಳು ತಡಿ. ಓಹೋ, ನನ್ನ ಮನೆಗೆ ಬಂದು ನನಗೆ ರೋಪ್ ಆಗ್ತಾ ಇದ್ದೀರಾ? ಹಾಂ, ನಂದಿದು ಮನೆ, ನಾನು ಕಟ್ಸಿರೋದು ಮನೆ ಇದು. ನೀನು ಕಟ್ಸಿರೋದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಇವಾಗ ನೀವು ಇಲ್ಲಿ ಯಾರನ್ನ ವಾಸ ಇದ್ದೀರೇನಾ? ನಾವು ಬಂಡವಾಳ ತಗೊಂಡಿಲ್ಲ ಈ ಮನೆ. ಏನು ನಿಂದಿಲ್ಲೇ? ಹಾಂ, ನಿನ್ಗೆ ಯಾರ ಮೇಲೆ ದ್ವೇಷ ಆಯ್ತೋ ಅವ್ರ ಮೇಲೆ ಹೋಗಿ ತೀರ್ಸ್ಕೊ. ನಮ್ಮ ಮನೆಗೆ ಯಾಕೆ ಬಂದಿದ್ಯಾ? ಅವ್ರ ಮನೆಗೆ ಹೋಗೋಣ ಅಂದರೆ ಎಲ್ಲ ಬಂದೋಬಸ್ತು ಮಾಡ್ಕೊಂಬಿಟ್ಟವ್ರೆ. ನಾನು ಅವ್ರ ಮನೆ ಒಳಗೆ ಹೋಗೋಕೆ ಆಗ್ತಾ ಇಲ್ಲ. ನೀ ಕೆಲಸ ಕೊಟ್ಟರೆ ಬಂದೋಬಸ್ತು ಮಾಡ್ಕೊಂತೀರಿ, ಇನ್ನೇನು ಮಾಡ್ತಾರೆ? ಹಾಂ, ಬಿಡುವ ಹಾಕಮ್ಮಾಕಿಲ್ಲಮ್ಮ, ಪರ್ಕೆಗೆ ಹೇಳ್ತೀನಿ. ಬೇಡಕ್ಕೋ, ಯಾಕಕ್ಕ ಹಿಂಗೆ ಹೋಯ್ತಾ ಇದೆಯಾ? ನನಗಾಗಿರೋ ಅನ್ಯಾಯ ಯಾರಕ್ಕೆ ಸರಿ ಮಾಡಿಕೊಡ್ತಾರೆ? ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕಂದ್ರೆ ನನಗಾಗಿರೋ ಅನ್ಯಾಯ ಸರಿ ಮಾಡಬೇಕು. ಯಾರು ಬರ್ತಾರೆ ಸರಿ ಮಾಡಕ್ಕ? ಏನೋ ಅನ್ಯಾಯ ಆಗೈತೆ ಅಂತ ನಮ್ಮ ಹತ್ರ ಹೇಳ್ಬೇಕು ತಾನೆ, ನಾವು ಸರಿ ಮಾಡ್ಕೊಡಕ್ಕೆ ಪ್ರಯತ್ನ ಪಡ್ತೀರಿ. ನನ್ನ ಮಗಳು ಬರಬೇಕು, ನನ್ನ ಮಗಳಿಗೆ ಒಡವೆ ಕೊಡಬೇಕು ನಮ್ಮ ಯಜಮಾನು. ಅಲ್ಲಮ್ಮ, ನೀರಾಗ ಬಿದ್ದು ನೆಗೆದ್ಬಿದ್ದು ಹೋಗಿದ್ದೆ. ತಿರ್ಗಾ ಏನಕ್ಕಮ್ಮ ಬಂದಿರೋದು? ನಮ್ಮ ಪ್ರಾಣದಲ್ಲಿ ತಿನ್ನಕ್ಕ? ಯಾಕಿರಮ್ಮ, ನಿನ್ಗೇನು ತಿಳಿದಾ? ನಿನ್ಗೇನು ತಿಳಿದೇನಮ್ಮ ಇರಮ್ಮ? ಏನೋ ನೀನು ಮಾತಾಡ್ತಾನೆ ತಿಳಿತಾ ಇಲ್ಲ. ನೀವು ಟೂರ್ ಹೋಗಿದ್ರಿ ತಾನೆ, ಅಲ್ಲಿ ನೆದಕ್ಕೆ ಬಿದ್ದು ಸತ್ತೋದೆ ತಾನೆ, ನಿನ್ನ ಕಾಲ್ ಜಾರ್ ಬಿದ್ದೋದೆ ಅಂತ ನಿಮ್ಮ ಯಜಮಾನ್ ಬಂದು ಊರಾಗೆಲ್ಲ ಹೇಳಿದ್ನು. ಅದೆಲ್ಲ ಸುಳ್ಳಮ್ಮ, ಅದೆಲ್ಲ ಸುಳ್ಳು. ನೋಡ, ಸುಳ್ಳು ನಿಜವೋ ಅದೆಲ್ಲ ಕತೆ ಬೇಡ. ಇವಾಗ ನಿನ್ನ ಮಗಳನ್ನ ಕರೆಸ್ಬೇಕು ಅಂತ ಹೇಳಿದ್ದೆಲ್ಲ, ನಾವು ಕರೆಸ್ತೀರಿ. ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡು. ನನ್ನ ಮಗಳನ್ನ ಒಬ್ಬಳನ್ನ ಕರೆಸಿದ್ರೆ ಆಗಲ್ಲ, ನನ್ನ ಗಂಡು ಬರಬೇಕು. ಕರೆಸ್ತೀರಿ, ಹೋಗು ಕರೆಸ್ತೀರಿ, ಹೋಗಿ. ಏಯ್ ಜಲ್ಜಿ, ಯಾಕೆ ನಮ್ಮ ಪ್ರಾಣ ತಿನ್ನಕ್ಕೆ ಬಂದಿದ್ಯಾ? ನಾವೆಷ್ಟು ಕಷ್ಟಪಡ್ತಾ ಇದ್ದೀರಿ ಅಂತ ನಿಮ್ಗೆ ತಿಳಕ್ತಾನೆ? ಹಾಂ, ಏನೋ ದೇವ್ರೆ ಅಂತ ನಮ್ಗೆ ದೇವ್ರ ಸಿಕ್ಕಂಗೆ ಸಿಕ್ಕಿದ್ದು ನನ್ನ ಅಳಿನು. ಯಾವುದೋ ಒಂದು ಮನೆಗೆ ನಮ್ಮ ಅತ್ತೆ ನಮ್ಮ ಅವ್ನು ಚೆನ್ನಾಗಿರ್ಲಿ ಅಂತ ಬಂಡವಾಳ ಹಾಕಿ ತಕ್ಕೊಟ್ರೆ ನೀನು ನಮ್ಮ ಪ್ರಾಣ ತೆಗೆಯಕ್ಕೆ ನಿಂತಿದ್ಯಲ್ಲೇ. ಏನೋ ಬಂದಿರೋದು ನಿಂಕ? ಇರಮ್ಮ, ಇದು ನಂದು ಮನೆ, ನಾನೇಕಮ್ಮ ಬಿಟ್ಟೋಗ್ಲಿ? ನೋಡ, ನಿನ್ನ ಗಂಡನ ನಿನ್ನ ಮಗಳನ್ನ ಕರೆಸ್ತೀರಿ. ನೀನು ಮಾನವಾಗಿ ಇಲ್ಲಿಂದ ಓದೋ ಸರಿ, ಅವ್ರ ಜೊತೆಗೆ ಮಾತಾಡ್ಕೊಂಡು. ಇಲ್ಲ ಅಂತಂದ್ರೆ ನಾವು ಏನು ಮಾಡ್ಬೇಕಂತ ನಮ್ಗೆ ಮಾಡ್ತೀವಿ, ನಮ್ಗೆ ತಿಳಿಯೋದು. ನೀನು ಹೆಂಗೆ ಬಂಧಿಸ್ಬೇಕಂತ ನಮಗೆ ತಿಳಿಯೋದು. ಬೇಡಮ್ಮ, ಬೇಡ ಅಂತ ಕೆಲಸ ಎಲ್ಲ ಮಾಡಬೇಡ್ರಿ. ಬೆಳಕತ್ತ ನನ್ನ ಕಣ್ಣೆದುರುಗಡೆನೆ ನನ್ನ ಗಂಡು ಒಡವೆ ನನ್ನ ಮಗಳಿಗೆ ಕೊಟ್ಬಿಡ್ಲಿ. ನಾನು ಹೊರಟೋಗ್ತೀನಿ. ಈ ಮನೆ ಮಾರಿರೋ ದುಡ್ಡು ಅವಳಿಗೆ ಸೇರಬೇಕು. ಆಯ್ತು ಹೋಗಮ್ಮ, ಜಲ್ಜಮ್ಮ ಹೋಗು. ಆಯ್ತು, ಸುಮ್ಮನೆ ನಮ್ಗೆ ಯಾಕಮ್ಮ ತೊಂದರೆ ಕೊಡ್ತಾ ಇದೆಯಾ? ಅವ್ರು ಮಾಡಿರೋ ತಪ್ಪಕ ನಾವೇನು ಮಾಡಿದ್ದೀರಿ? ಮೇಡಮ್ಮ, ಒಳ್ಳೆ ಮಾತ್ಕ ನೀನು ಹೋದ್ರೆ ಸರಿ. ಇವಾಗ ಏನೋ ಈ ಮನೆ ಮಾರಿರೋ ದುಡ್ಡು ಒಡವೆ ಎಲ್ಲ ನಿನ್ನ ಮಗಳು ಕೈ ಸೇರಬೇಕು. ಆ ಕೆಲಸ ನಾವು ಮಾಡ್ತೀರಿ. ತಿರ್ಗಾ ನೀನೇ ನಮ್ಗೆ ಬಂದು ತೊಂದರೆ ಕೊಟ್ಟಿದ್ದೀ ಅಂದರೆ ನಿನ್ನ ಏನು ಮಾಡಬೇಕು ಅದೇ ಮಾಡೋದು ನಾವು. ಬೇಡ ಹಂಗೆಲ್ಲ ಮಾಡಬೇಡ್ರಿ. ನಾನು ಹೊರಟೋತೀನಿ. ನಾನು ನನ್ನ ಮಗಳನ್ನ ನೋಡ್ಬಿಟ್ಟು ಹೊರಟೋತೀನಿ. ಇವಳು ಏನು ಹೇಳ್ತಾವಳೋ ಏನೋ ನಂಗೊಂದು ಅರ್ಥ ಆಗ್ತಿಲ್ಲಕ್ಕಿಲ್ಲಮ್ಮ. ಹಾಂ, ಇವಳು ಒಡವೆ ಏನು ನೆದ್ಯಾಗ ಬಿದ್ದು ಸತ್ತೋದ್ಲು ಅಂತಂದ್ರೆ ಏನು ತಿಳಿತಾ ಇಲ್ಲೇ? ಹಾಂ, ಅವ್ರ ಯಜಮಾನನ ಅವ್ರ ಮಗಳನ್ನ ಕರ್ಸೋಣ ಇರು. ಏನು ದುಡ್ಡು ಸುಮ್ಮನೆ ಬಂದ್ಬಿಡ್ತೇನಮ್ಮ? ಹಾಂ, ಇಲ್ಲಾಂತಂದರೆ ನಮ್ಗೆ ದುಡ್ಡು ವಾಪಸ್ ಕೊಡಲಿ, ನಾವು ಈ ಮನೆ ಖಾಲಿ ಮಾಡ್ತೀವಿ. ಅಷ್ಟೇ. ಮನೆ ಸವಾಸನ ಬೇಡ, ನಮ್ಮ ದುಡ್ಡು ನಮ್ಗೆ ವಾಪಸ್ ಕೊಟ್ಬಿಡಲಿ, ನಾವು ಮನೆ ಖಾಲಿ ಮಾಡಿಬಿಡೋಣ. ಕರೆಸ್ಬೇಕು ಅವ್ರಿಬ್ರು, ಮಗಳನ್ನೂ ಅಪ್ಪನ ಇಬ್ಬರನ್ನೂ ಕರೆಸ್ಬೇಕು. ನೋಡೋಣ ಬಸಣ್ಣ, ಕರೆಸ್ರಿ, ಮಾತಾಡೋಣ. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.